ಹಲೋ ನಮಸ್ಕಾರ ಡೋನರ್ಗಳೇ, ಬ್ಯಾಡ್ ಬಾಯ್ ಟೆರಿಟೋರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಮೊದಲ ಕಮರ್ಷಿಯಲ್ ವ್ಲಾಗ್. ನಾನು ಎಷ್ಟು ದಿನ ಡಿವೋಷನ್ ವ್ಲಾಗ್ ಅಂದರೆ ಎಲ್ಲ ದೇವಸ್ಥಾನಗಳ ವ್ಲಾಗ್ ಮಾಡಿದೆ. ಅದು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಹೋಲಿ ಪಿ ವಿ ಆರ್ ಅಂತ. ಅದನ್ನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ದಿಸ್ ಈಸ್ ಮೈ ಕಮರ್ಷಿಯಲ್ ವ್ಲಾಗ್, ವೆರಿ ಸ್ಪೆಷಲ್ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗಿ ಬರ್ತಾಯಿದ್ದೀನಿ. ಅದು ಎಲ್ಲಿಗಪ್ಪ ಅಂದರೆ ಆಲ್ಮೋಸ್ಟ್ ನಿಮ್ಗೆ ರೋಡ್ ನೋಡಿದಾಗಲೇ ಗೊತ್ತಾಗ್ತಿದೆ ಅನಿಸುತ್ತೆ. ಎಸ್, ನಾನು ಇವತ್ತು ಹೋಗ್ತಾಯಿದ್ದೀನಿ ಲಾಲ್ಬಾಗ್ಗೆ. ಯಾಕಪ್ಪ ಅಂದರೆ ಇವತ್ತು ಫ್ಲವರ್ ಶೋ ಇದೆ. ಅದೇನು ವರ್ಷ ಇದೆ ಅಂತೀರಾ, ಅದೆಲ್ಲ ಮ್ಯಾಟ್ರು. ಇವತ್ತೊಬ್ಬರು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಫ್ಲವರ್ ಶೋ ಮಾಡ್ತಿದ್ದಾರಂತೆ. ಯಾರಲ್ಲ, ನಿಮ್ಮ ನೆಚ್ಚಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ PR ಅಂಬೇಡ್ಕರ್ ಅವ್ರದ್ದು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನೀವು ಎಕ್ಸೈಟ್ ಆಗಿದ್ದೀರ ಅನ್ಕೊತೀನಿ. ಸೊ ತಡ ಮಾಡಿದ್ರೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ನೀವು ನೋಡ್ತಾ ಇದ್ದೀರಾ ಇಲ್ಲ, ಆಲ್ರೆಡಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. August 15 ಅಂದ್ರೇ ಹೆಂಗೆ ಅಲ್ವಾ, ಫುಲ್ಲು ಜಾಮು. ನಾವು ಇದೇ ಗ್ಯಾಪಲ್ಲಿ ಇಲ್ಲೇ ಪಾರ್ಸಲ್ಲು ತೊಗೊಂಬಿಟ್ಟೆ. ಆಮೇಲೆ ಎನರ್ಜಿ ಬೇಕಲ್ಲ ಫುಲ್ಲು ಸುತ್ತಕ್ಕೆ, ಅರ್ಧಕ್ಕೆ ಟುಸ್ಸಾಗ್ಬಿಟ್ರೆ ಆಮೇಲೆ ಕಷ್ಟ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ನಾವು ಹಂಗು ಹಿಂಗು ಗೇಟ್ ಹತ್ರ ಬಂದ್ವಿ. ನೀವು ನೋಡ್ತಾ ಇದ್ರೆ ಫುಲ್ಲು ಎಲ್ಲಿ ನೋಡಿದ್ರು ಕ್ರೌಡು. ಯಪ್ಪ, ಮನೇಲಿ ಬೆಂಗಳೂರಲ್ಲಿ ಇರೋರೆಲ್ಲ ಬಂದುಬಿಟ್ಟಿದ್ರು ಅನಿಸುತ್ತೆ. ಅಲ್ಲಿ ಏನೇ ನೀವು ಫ್ರಂಟ್ ಗೇಟಲ್ಲಿ ಹೋದರೂ ಇಲ್ಲಿಂದ ಹೋಗೋ ಮಜಾನೇ ಬೇರೆ. ಸೊ ಹಂಗೆ ಹೋಗ್ತಾ ಒಂದು ಸೆಲ್ಫಿ ವಿಡಿಯೋ ಮಾಡಿದ್ವಿ ನಾನು ನಮ್ಮ ವೈಫ್ ಜೊತೆ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡು. ಪಾಪ ಮೋಸ್ಟ್ಲಿ ಅರ್ಧ ಕರ್ನಾಟಕನೇ ಇದೆಯೇನೋ ಇಲ್ಲಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ ಜನ ಎಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ 1 year, ಎಸ್, ಲಾಸ್ಟ್ August 15 ಬಂದಿದ್ದು. ಸೊ ಫ್ರೆಂಡ್ಸ್, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಬನ್ನಿ. KRS ಬಿಟ್ಟರೆ ಫೌಂಟೇನ್ ನೋಡೋ ಮಜಾ ನೆಕ್ಸ್ಟ್ ಇಲ್ಲೇ ಅನಿಸುತ್ತೆ. ಸೊ ಬ್ಯೂಟಿಫುಲ್. ಇದೇನಿಲ್ಲ, ಏನೋ ಒಂದು ಟ್ರೈ ಮಾಡೋಕ್ಕೆ ಹೋದೆ ಈ ಥರ, ಬಟ್ ಕಾಸ್ಟ್ಯೂಮ್ ಬೇರೆ ಇದ್ದಿದ್ದಕ್ಕೆ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿದೆ. ಸೊ ಫೈನಲಿ ಇಟ್ಸ್ ಅ ಫ್ಲಾಪ್ ಶೋ. ಸೊ ಈ ಸೈಕಲ್ ಗ್ಯಾಪಲ್ಲಿ ಏನೋ ಒಂದು ಟ್ರೈ ಮಾಡಿದ್ವಿ ನಾನು ನಮ್ಮ ವೈಫು. ಮೋಜಲ್ಲಿ ಬರ್ತಾಯಿತ್ತಲ್ಲ ಟಿನ್ 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 ಅಂತ, ಅದು ದಂಡ ಆಗ್ಬಿಡ್ತು. ಸೊ ಫೈನಲಿ ನಾವು ಗ್ಲಾಸ್ ಹೌಸ್ ಮುಂದೆ ಬಂದ್ವಿ. ಈ ಫೌಂಟನ್ ಹತ್ರ ವೀಡಿಯೋ ಫೋಟೋ ತಗೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ನೋಡಿ, ಗ್ಯಾಪೇ ಇಲ್ಲ ಅಲ್ಲಿ. ನಮ್ಮ ಟೈಮ್ ಚೆನ್ನಾಗಿತ್ತು, ಯಾವುದೋ ಗ್ಯಾಪ್ ಸಿಕ್ತು. ಹಂಗೆ ಸೆಲೆಕ್ಟಾಗಿ ನುಗ್ಬಿಟ್ಟು ಒಂದು ವೀಡಿಯೋ ಮಾಡಿಬಿಟ್ಟು, ಮತ್ತೆ ಗ್ಯಾಪ್ ಸಿಗುತ್ತೋ ಇಲ್ವೋ ಅಂತ ಹಂಗೆ ಒಂದು ಸ್ಲೋಮೋ ವಿಡಿಯೋ ಮತ್ತು ಒಂದಷ್ಟು ಫೋಟೋಶೂಟು ಮಾಡ್ಕೊಂಡ್ವಿ. ನಾವು ಇವಾಗ ಬಂದಿದ್ದೀವಿ ರೋಸ್ ಗಾರ್ಡನ್. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಲಾಲ್ಬಾಗಲ್ಲೇ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಇದು. ಒಂದು ಕಾಲದಲ್ಲಿ ನಾವು ನಮ್ಮ ಮನೇಲಿ ಇಲ್ಲಿ ಕಾಣ್ತಿದೆಯಲ್ಲ ಮುಂದೆ ಅಷ್ಟೇ ಬೆಳೆದಿದ್ವಿ.
ಇದು ನೋಡಿದಾಗ ನಮ್ಮ ಮನೆ ಜ್ಞಾಪಕ ಬಂತು. ಈಗೆಲ್ಲ ಎಲ್ಲಿ ಹೂವಿರ್ಲಿ, ಗಿಡ ಬೆಳೆಯೋಕ್ಕೂ ಜನಗಳಿಗೆ ಟೈಮ್ ಇಲ್ಲ. ಸೂಪರ್ ಆಗಿ ಹೇಳಿದೆ. ಸೊ ಫೈನಲಿ ನಾವು ಗ್ಲಾಸ್ ಹೌಸ್ ಮುಂದೆ ಬಂದು ನಿಂತಿದ್ದೀವಿ. ಸೊ ಈ ಕ್ರೌಡ್ ನೋಡಿದ್ರೇ ಭಯ ಆಗ್ತೈತೆ, ಒಳಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಎಷ್ಟು ದೂರ ಬಂದಮೇಲೆ ಒಳಗೆ ಹೋಗಿಲ್ಲ ಅಂದರೆ ಆಗುತ್ತಾ? ಸೊ ಅಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಸ್ಟ್ಯಾಂಡಿಂಗ್ ಟಾಲ್, ಸಖತ್ತಾಗಿದೆ ಸ್ಟ್ಯಾಚು. ಸೊ ಫೈನಲಿ ಈ ಕ್ಯೂನಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ನನ್ನ ಮುಂದೆ ಒಂದು ಕ್ಯೂಟ್ ಬಾಯ್ ಇದ್ದ. ಸುಮ್ಮನೆ ಹಿಂಗೆ ನೋಡೋಣ ಅಂತ ಒಂದು ಫೋಟೋ ಹಿಡಿದು ನೋಡಿದೆ. ನೋಡಿ, ಇದೆ ಆ ಫೋಟೋ. ನೋಡ್ಬೇಡಿ ಸರ್. ಸೊ ಫೈನಲಿ ವಿ ಎಂಟರ್ಡ್ ಇನ್ಸೈಡ್. ಇಲ್ಲಂತೂ ಗೊತ್ತಲ್ವಾ, ತಳ್ತಾ ಇರ್ತಾರೆ ಹಂಗೆ, ಓಡಿ 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 ಹೋಗ್ತಾರೆ ನಿಂತ್ಕೋಬೇಡಿ ಅಂತ. ಬಟ್ ನಮಗೆ ವಿಡಿಯೋ ಮಾಡಿದಿರೋ ಹೋಗೋಕ್ಕಂತೂ ಆಗೋದೇ ಇಲ್ಲ. ಏನು ಸೂಪರಾಗಿದೆ. ಕಣ್ಮುಂದೆನೇ ಬಂದು ನಿಂತಿದ್ರೇನೋ ಅನಿಸುತ್ತೆ. ಸೊ ನೀವೀಗ ನೋಡ್ತಿರೋದು ಜರ್ಬೇರಾ ಫ್ಲವರ್, ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಸೆಲೋಶಿಯಾ ಫ್ಲವರ್ ಸೂಪರಾಗಿದೆ ನೋಡೋಕ್ಕೆ. ಹೆಂಗೋ ನಮ್ಮ ಮುಂದೆ ಅಷ್ಟೊಂದು ಜನ ಇರಲಿಲ್ಲ, ಇಷ್ಟು ಗ್ಯಾಪ್ ಸಿಕ್ಕಿದ್ದು ಪುಣ್ಯ ಅಂದ್ಕೊತೀನಿ. ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚು. ಇದು ನಮ್ಮ ಭೀಮ್ರಾವ್ ಅಂಬೇಡ್ಕರ್ ಅವರ ತಂದೆ ತಾಯಿಯ ಸ್ಟ್ಯಾಚು. ರಾಮ್ಜಿ, ಸತ್ಪಾಲ್ ಮತ್ತು ಭೀಮಾಬಾಯಿ. ನೀವು ಝೀ ಕನ್ನಡ ಮಹಾನಾಯಕ ಸೀರಿಯಲ್ ನೋಡಿದರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ನೋಡಿ, ಇವ್ರ ಥರನೇ ಹೋಲ್ತಾರೆ, ಅದೇ ಥರನೇ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ದಾರೆ. ನೈಸ್. ಪೇರೆಂಟ್ಸ್ ಪಡೆಯೋಕ್ಕೆ ಅವರು ಪುಣ್ಯ ಮಾಡಿದರು. ನೀವು ಅನ್ಕೊತಾ ಇರ್ಬೋದು ಬುದ್ಧನ ಸ್ಟ್ಯಾಚು ಯಾಕೆ ಮಾಡಿದ್ದಾರೆ ಇಲ್ಲಿ ಅಂತ. ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ, ಆದರೂ ಹೇಳ್ತಿದ್ದೀನಿ. ಅಂಬೇಡ್ಕರ್ ಅವರು ಒಬ್ಬ ಬುದ್ಧನ ಅನುಯಾಯಿ, ಸೊ ಹಾಗಾಗಿ ಬುದ್ಧನ ಸ್ಟ್ಯಾಚು ಇಟ್ಟಿದ್ದಾರೆ. ಸೊ ನೀವು ಆದಷ್ಟು ಇವರ ತತ್ವನ ಫಾಲೋ ಮಾಡಿದ್ರೆ ಒಳ್ಳೆಯದು ಅನ್ಕೊತೀನಿ. ಯಾಕಂದರೆ ಪೀಸ್ ಆಫ್ ಮೈಂಡ್ ಮನುಷ್ಯನಿಗೆ ತುಂಬ ಮುಖ್ಯ. ಸೊ ಇಲ್ಲಿ ಒಂದು ಫೋಟೋಶೂಟು ಮಾಡಿಕೊಂಡ್ವಿ. ನೀವೀಗ ನೋಡ್ತಾ ಇರೋದು ಇದು ರಾಜಭವನ. ಅಂಬೇಡ್ಕರ್ ಅವರು ವಾಸ ಮಾಡ್ತಿದ್ದಿದ್ದು. ಅವರು ರಾಷ್ಟ್ರ ನಾಯಕ ಆದಮೇಲೆ 1934ರಲ್ಲಿ ಈ ಭವನ ಕಟ್ಟಿ ಕುಟುಂಬದ ಸಮೇತ ಅಲ್ಲೇ ಇದ್ರಂತೆ. ಸೊ ನೆಲ ಮಾಡಿ, ಅಂದರೆ ಗ್ರೌಂಡ್ ಫ್ಲೋರಲ್ಲೇ 3 ಬ್ಲಾಕ್ ಥರ ಮಾಡಿ, ಅದರಲ್ಲಿ 1 ಬ್ಲಾಕಲ್ಲಿ 50,000 ಬುಕ್ ಇರೋವಂಥ ಒಂದು ಲೈಬ್ರರಿ ಮಾಡಿದ್ರಂತೆ. ನೋಡಿ, ಅವರ ಕ್ಯೂಟ್ ಫ್ಯಾಮಿಲಿ. ಸೊ ಬೇರೆ ಬ್ಲಾಕಲ್ಲಿ ಅವರ ಫ್ಯಾಮಿಲಿ ಇದ್ದಿದ್ದು. ಒಂದು ಬ್ಲಾಕ್ ಪೂರಾ ಅವ್ರ ಬುಕ್ಕೇ ಇತ್ತು ಅಂದರೆ ಇನ್ನೆಷ್ಟು ಓದಿರಬೇಡ ಅವರು. ಸೊ ನೀವೀಗ ನೋಡ್ತಿರೋದು ನಾಸಿಕ್ನ ಕಾಲಾರಾಮ್ ದೇವಾಲಯ. ಅದು ಪ್ರವೇಶ ಚಳುವಳಿಯಲ್ಲಿ ಸತ್ಯಾಗ್ರಹಿಗಳ ಮೇಲೆ ಪೊಲೀಸವರು ದಾಳಿ ಮಾಡಿದ್ರಲ್ಲ, ಅದೇ ದೇವಾಲಯ. ನೋಡಿ, ಇದು ಅಲ್ಲಿನ ಹಳ್ಳಿಗಳ ಪ್ರತಿಕೃತಿ. ಇದು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷದಂಗೆ ಈ ವರ್ಷನೂ ದಾರದಲ್ಲಿ ಒಬ್ಬೊಬ್ರದ್ದು ಚಿತ್ರ ಮಾಡ್ತಾರೆ. ಲಾಸ್ಟ್ ಟೈಮು ಕೆಂಗಲ್ ಹನುಮಂತಯ್ಯ ಅವ್ರು ಮಾಡಿದರು, ಈ ಟೈಮು ಅಂಬೇಡ್ಕರ್ ಅವ್ರದ್ದು ದಾರದಲ್ಲಿ ಕಲೆಯನ್ನು ಮಾಡಿದ್ದಾರೆ. ಸೊ ನೈಸ್.
ಇದು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್ ಅಂತಾರಲ್ಲ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದು. ಒಬ್ಬ ಜಯಶಾಲಿ ಗಂಡಿನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅಂತಾರಲ್ಲ, ಅದು ಹಾಗೆ ಬದುಕಿದ್ರು. ಇದು ಅಂಬೇಡ್ಕರ್ ಮತ್ತು ಅವರ ಪತ್ನಿಯಾದ ರಮಾಬಾಯಿ ಅವರ ಒಂದು ಪ್ರತಿಕೃತಿ ಮಾಡೋರೆ. ನಿಜವಾಗ್ಲೂ ಇವರು ಸಪೋರ್ಟ್ ಮಾಡಿದ್ದಕ್ಕೆ ಅನಿಸುತ್ತೆ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಸಿಕ್ಕಿದ್ದು. ನೀವೀಗ ನೋಡ್ತಿರೋದು ಕೊರೆಗಾಂವ್ ಯುದ್ಧ ಮತ್ತು ಜಯಸ್ತಂಭ. ಆ್ಯಕ್ಚುಲಿ ಇವಾಗ ಗೊರೆಗಾಂವ್ ಅಂತಾರೆ ಅದನ್ನ. 1818ರಲ್ಲಿ ಕೊರೆಗಾಂವ್ ಯುದ್ಧ ಆದಾಗ ಅದರಲ್ಲಿ ಮಾಡಿದ ಸೈನಿಕರಿಗೆ ಹುತಾತ್ಮರಾಗಿದ್ರಲ್ಲ, ಅದರ ನೆನಪಿಗೆ ಈ ಜಯಸ್ತಂಭ ಮಾಡಿದರು. ಆ್ಯಕ್ಚುಲಿ ಅಲ್ಲಿ 1918 ಅಂತ ಹಾಕವ್ರೆ. 818ರಲ್ಲಿ ಅದಾಗಿ 103 ವರ್ಷದ ಬಳಿಕ 1921ರಲ್ಲಿ 65 ಅಡಿದ ಇದು ಜಯಸ್ತಂಭ ಮಾಡಿದರು. ಸೊ ನೀವೀಗ ನೋಡ್ತಿರೋದು 1942-46ಅಲ್ಲಿ ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯರಾಗಿ ಅಂಬೇಡ್ಕರ್ ಅವರು ವಿದ್ಯುತ್ ಮತ್ತು ನೀರಾವರಿ ಜವಾಬ್ದಾರಿನ ತಗೊಂಡು ಸೆಂಟ್ರಲ್ ವಾಟರ್ವೇಸ್ ಇರಿಗೇಷನ್ ಮತ್ತು ನ್ಯಾವಿಗೇಷನ್ ಕಮಿಷನ್ ಮತ್ತು ದಿ ಸೆಂಟ್ರಲ್ ಟೆಕ್ನಿಕಲ್ ಬೋರ್ಡ್ ಅಂತ 2 ಭಾಗ ಮಾಡಿ ದಿ ದಾಮೋದರ್ ರಿವರ್ ವ್ಯಾಲಿ ಅನ್ನೋ ಪ್ರಾಜೆಕ್ಟ್ನ ಹೀರಾಕುಡ್ ರಿವರ್ಗೆ ಮಾಡಿ ಆಮೇಲೆ ಹೀರಾಕುಡ್ ಡ್ಯಾಮ್ನ ಮಾಡಿದ್ದಾರೆ. ಅಬ್ಬಾ ಹೇಳುವಾಗಲೇ ನನಗೆ ಸುಸ್ತಾಗ್ತೈತೆ, ಇನ್ನು ಅದನ್ನು ಉಸ್ತುವಾರಿ ತಗೊಂಡು ಮಾಡಿದ ಅವ್ರಿಗೆ ಇನ್ನಷ್ಟು ಸುಸ್ತಾಗಿರ್ಬೇಡ. ಈಗ ನೀವು ನೋಡ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರ ಜೇಬಲ್ಲಿರುತ್ತೆ. ಇವತ್ತು ನಮ್ಮ ಜೇಬಲ್ಲಿ ಇದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಅಂಬೇಡ್ಕರ್ ಅವರು. 1926ಇಂದ ಹೋರಾಡಿ 1935ಅಲ್ಲಿ RBN ಸ್ಥಾಪನೆ ಆಗುತ್ತೆ. ಸೊ ಅಲ್ಲಿಂದ ರೆಸ್ಟ್ ಈಸ್ ಹಿಸ್ಟರಿ, ನಿಮಗೆ ಗೊತ್ತು. ಇನ್ನೊಂದು ವಿಶೇಷ ವಿಷಯ ಏನಪ್ಪ ಅಂದರೆ, ಅಂಬೇಡ್ಕರ್ ಅವರ 125ನೇ ವರ್ಷದ ಜನ್ಮ ವರ್ಷಾಚರಣೆಯ ಅಂಗವಾಗಿ RBI 10 ರೂಪಾಯಿ ನಾಣ್ಯ ಮತ್ತು 125 ರೂಪಾಯಿಯ ನಾಣ್ಯನ ಬಿಡುಗಡೆ ಮಾಡಿದೆ. ಬಟ್ ಇಲ್ಲಿ ನೋಡಿದ್ರೆ ತಗೊಳ್ಳಲ್ಲ ಅಂತಾರೆ. ಸೊ ಬನ್ನಿ ಈಗ ನಮ್ಮ ಭೀಮ್ರಾವ್ ಅವರ ಜ್ಞಾನ ವೃಕ್ಷವನ್ನು ನೋಡೋಣ. ಇಲ್ಲಿದೆ ಅಂಬೇಡ್ಕರ್ ಅವರ ಜ್ಞಾನ ವೃಕ್ಷ. ಅವರು ಲೇಖಕ, ಅಡ್ವೊಕೇಟ್, ಬುದ್ಧಿಸ್ಟ್, ಪರಿಸರವಾದಿ, ಆಕ್ಟಿವಿಸ್ಟ್, ನೀರಾವರಿ ತಜ್ಞ, ವಿಮೋಚಕ, ಎಜುಕೇಷನಿಸ್ಟ್. ಅದು ಒಂದು ಸೈಡು. ಇನ್ನೊಂದು ಸೈಡ್ ನೋಡೋದಾದರೆ ವಿಜುವಲ್ ಆರ್ಟಿಸ್ಟ್, ಆಮೇಲೆ ವಯಲಿನ್ ವಾದಕ. ಮೈ ಗಾಡ್, ಐ ಆಮ್ ಸರ್ಪ್ರೈಸ್, ಇದು ಗೊತ್ತಿರಲಿಲ್ಲ. ಅರ್ಥಶಾಸ್ತ್ರಜ್ಞ, ಮಹಿಳಾ ಹಕ್ಕುಗಳ ಪ್ರತಿಪಾದಕ, ನ್ಯಾಯವಾದಿ, ಪತ್ರಕರ್ತ, ಜ್ಞಾನಾನ್ವೇಷಕ. ಇಷ್ಟು ಓದಿ ನಮಗೆ ಸುಸ್ತಾಗ್ತಾಯಿದೆ. ಇನ್ಯಾವುದು ಬಿಟ್ಟಿದ್ದೀರಾ ಬಾಸ್ ನೀವು? ನೈಸ್, ಗ್ರೇಟ್, ರಿಯಲಿ ಗ್ರೇಟ್. ಇದರಲ್ಲಿ 1-2 ಓದಿದ್ರೇ ನಾವು ಎಲ್ಲೋ ಹೋಗ್ಬಿಟ್ಟಿರ್ತೀವಿ. ಇದಕ್ಕೆ ಕಾರಣ ಇಲ್ಲಿದ್ದಾರೆ ನೋಡಿ, ಅವರೇ. ಇವರು ಸಪೋರ್ಟ್ ಮಾಡಿದ್ದಕ್ಕೆ ಅವರು ನಮ್ಮ ಮುಂದೆ ಇವತ್ತು ಸಂವಿಧಾನ ಶಿಲ್ಪಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ಇದೆಲ್ಲ ಆಗಿ ನಮಗೆ ಇತಿಹಾಸ ಆಗಿ ಮೂಡಿ ಬಂದರು ನೋಡಿ. ನಾವು ಯೂಶ್ವಲಿ ವೇಸ್ಟಾಗಿರೋ ಮರಗಳನ್ನ ಬಿಸಾಕ್ಬಿಡ್ತೀವಿ, ಬಟ್ ಇಲ್ಲಿ ನೋಡಿ ಅದನ್ನು ಹೆಂಗೆ ಯೂಟಿಲೈಸ್ ಮಾಡ್ಕೋಬೋದು ಅಂತ ತೋರಿಸಿದ್ರೆ ಏನು ಚೆನ್ನಾಗಿ ಮಾಡಿದ್ದಾರೆ ಅಪ್ಪ. ನೈಸ್. ಕ್ರಾಕೊಡೈಲ್, ಕೆಮೆಲಿಯನ್ ಡ್ರ್ಯಾಗನ್, ಮೊಸಳೆ ಮತ್ತು ಕೋಸುಂಬೆ ಏನು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ವ್ಲಾಗ್.
ನಮ್ಮ ಭೀಮ್ರಾವ್ ಅವರ ಬಗ್ಗೆ. ಇವತ್ತು ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ, ಹೆಣ್ಮಕ್ಳು, ಕೆಳವರ್ಗದವರು ಎಲ್ಲರೂ ಸಮಾನರಾಗಿ ಓದ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ವ್ಯಕ್ತಿ. ಯಾಕಂದರೆ ಅವತ್ತು ನೀವು ಕೆಳವರ್ಗದವರು ಓದಬಾರ್ದು ಅದು ಇದು ಅಂದಾಗ ಅವ್ರ ಎದುರಿಗೆ ಹೋರಾಡಿ ನಿಂತು ಒಂದು ಯುದ್ಧನೇ ಮಾಡಿದ್ರು. ಯುದ್ಧ ಅಂದರೆ ಕತ್ತಿಯ ಯುದ್ಧ ಅಲ್ಲ, ಮಾತಿನ ಯುದ್ಧ. ಅವತ್ತು ಅವರು ಆ ಮಾತಿನ ಯುದ್ಧ ಮಾಡಿದ್ದಕ್ಕೆ ಇವತ್ತೆಲ್ಲರೂ ತಮ್ಮ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ. ಮತ್ತು ವಿದ್ಯೆಯ ಮಹತ್ವ, ಓದು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಓದೋದ್ರಿಂದ ಎಷ್ಟು ಜ್ಞಾನ ಬರುತ್ತೆ, ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿರೋ ಏಕೈಕ ವ್ಯಕ್ತಿ ನಮ್ಮ ಅಂಬೇಡ್ಕರ್. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಭೀಮ್, ಬಾಯ್.